ಬಿಹಾರದಲ್ಲಿ ಇಂಡಿಯಾ ಮೈತ್ರಿಕೂಟದ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು? ತೇಜಸ್ವಿ ಯಾದವ್ ಅವರನ್ನ ಇಂಡಿಯಾ ಮೈತ್ರಿಕೂಟ ಸಮನ್ವಯ ಸಮಿತಿಯ ಮುಖ್ಯಸ್ಥರನ್ನಾಗಿ ಮಾಡುವ ಮೂಲಕ ಅವರೇ ನಮ್ಮ ಸಿಎಂ ಅಭ್ಯರ್ಥಿ ಅಂತ ಪರೋಕ್ಷವಾಗಿ ಘೋಷಣೆ ಮಾಡಿದ್ಯಾ? ಎನ್ಡಿಎ ಒಳಗೆ ಬೇರೆ ಬೇರೆ ತರದ ಬಿರುಕು ಕಾಣ್ತಿರುವಾಗ ಇಂಡಿಯಾ ಮೈತ್ರಿಕೂಟ ಪರಸ್ಪರ ಗೊಂದಲಗಳನ್ನ ಬದಿಗಿಟ್ಟು ಒಗ್ಗಟ್ಟು ಪ್ರದರ್ಶಿಸೋಕೆ ನಿರ್ಧರಿಸಿದ್ಯಾ? ಈ ಒಗ್ಗಟ್ಟು ಬಿಹಾರದ ಜನರ ವಿಶ್ವಾಸವನ್ನ ಗೆಲ್ಲಬಹುದಾ? ಬಿಹಾರದಲ್ಲಿ ಇಂಡಿಯಾ ಮೈತ್ರಿಕೂಟ ಇದೀಗ ಮುನ್ನೆಚ್ಚರಿಕೆಯ ಕ್ರಮ ಕೈಗೊಂಡು ಚುನಾವಣೆಗೂ ಬಹಳ ಮೊದಲೇ ಎಲ್ಲ ಗೊಂದಲಗಳನ್ನ ನಿವಾರಿಸೋಕೆ ನಿರ್ಧರಿಸಿರುವಂತೆ ಕಂಡುಬರುತ್ತಿದೆ. ಈ ಬಾರಿ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಯಾವುದೇ ಲೋಪಕ್ಕೆ ಆಸ್ಪದವಿಲ್ಲದಂತೆ ಮೈತ್ರಿಕೂಟ ಸಜ್ಜಾಗಿ ಶಕ್ತಿಶಾಲಿಯಾಗಿ ಕಣಕ್ಕಿಳಿಯೋಕೆ ತೀರ್ಮಾನಿಸಿರುವಂತಿದೆ. ಬಿಹಾರ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ವಿಪಕ್ಷಗಳ ಇಂಡಿಯಾ ಮೈತ್ರಿಕೂಟದ ಸಮನ್ವಯ ಸಮಿತಿಯ ಮುಖ್ಯಸ್ಥರನ್ನಾಗಿ ಬಿಹಾರದ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಅವರನ್ನ ಇಂಡಿಯಾ ಮೈತ್ರಿಕೂಟ ಘೋಷಣೆ ಮಾಡಿದೆ. ಬಿಹಾರದಲ್ಲಿ ಈ ಮೈತ್ರಿಕೂಟದ ಹೆಸರು ಮಹಾಗಠಬಂಧನ್ ಆಗಿದೆ. ಮೈತ್ರಿಕೂಟ ಯಾದವ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡದೇ ಇದ್ರೂ ತೇಜಸ್ವಿ ಯಾದವ್ ಎಲ್ಲ ಮೈತ್ರಿ ಪಾಲುದಾರ ಪಕ್ಷಗಳನ್ನು ಒಳಗೊಂಡ ಸಮನ್ವಯ ಸಮಿತಿಯನ್ನ ಮುನ್ನಡೆಸಲಿದ್ದಾರೆ. ಮುಖ್ಯಮಂತ್ರಿ ಅಭ್ಯರ್ಥಿ ಘೋಷಣೆಗಿಂತ ಮುಂಚಿನ ಮೊದಲ ಹೆಜ್ಜೆ ಅನ್ನುವಂತೆ ಇದು ಕಾಣ್ತಾ ಇದೆ. ಲಿಬರೇಷನ್, ಸಿಪಿಎಲ್ ಎಂಎಲ್, ಕಾಂಗ್ರೆಸ್, ರಾಷ್ಟ್ರೀಯ ಜನತಾದಳ ಅಂದ್ರೆ ಆರ್ಜೆಡಿ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸ್ವಾದಿ ಲೆನಿನಿಸ್ಟ್, ಲಿಬರೇಷನ್, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ ಮತ್ತು ವಿಕಾಸಶೀಲ್ ಇನ್ಸಾನ್ ಪಾರ್ಟಿ ಅಂದ್ರೆ ವಿಐಪಿ ನಾಯಕರು ಗುರುವಾರ ಪಾಟ್ನಾದಲ್ಲಿ ಸಭೆ ನಡೆಸಿ ಈ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದ್ದಾರೆ. 2020ರಲ್ಲಿ ಮುಖೇಶ್ ಸಹಾನಿ ನೇತೃತ್ವದ ವಿಐಪಿ ಪಕ್ಷ ಟಿಕೆಟ್ ಹಂಚಿಕೆ ಬಗ್ಗೆ ಅಸಮಾಧಾನಗೊಂಡು ಮೈತ್ರಿಕೂಟವನ್ನ ತೊರೆದಿತ್ತು. ಇಂಡಿಯಾ ಮೈತ್ರಿಕೂಟದ ಸಭೆ ನಂತರ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ನ ಬಿಹಾರ ಉಸ್ತುವಾರಿ ಕೃಷ್ಣ ಅಲ್ಲ ಅವರು ಚುನಾವಣಾ ಪ್ರಚಾರವನ್ನ ಹೇಗೆ ನಡೆಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಎಲ್ಲ ನಿರ್ಧಾರಗಳನ್ನ ತೇಜಸ್ವಿ ಯಾದವ್ ನೇತೃತ್ವದ ಸಮನ್ವಯ ಸಮಿತಿ ತೆಗೆದುಕೊಳ್ಳಲಿದೆ. ಬಿಹಾರ ಚುನಾವಣೆಗೆ ಸಂಬಂಧಪಟ್ಟಂತೆ ಸೀಟು ಹಂಚಿಕೆ, ಪ್ರಣಾಳಿಕೆ ರೂಪಿಸೋದು, ಪಕ್ಷಗಳ ನಡುವೆ ಸಮನ್ವಯತೆ ತರುವುದು, ಮಾಧ್ಯಮ ಸಮನ್ವಯತೆ, ಮತದಾರರ ಪಟ್ಟಿ ಮತ್ತು ಚುನಾವಣಾ ಸಂಬಂಧಿತ ಎಲ್ಲ ಕಾರ್ಯಗಳನ್ನ ಸಮನ್ವಯ ಸಮಿತಿ ಮೇಲ್ವಿಚಾರಣೆ ಮಾಡಲಿದೆ. ಸಮನ್ವಯ ಸಮಿತಿ ಎಲ್ಲಾ ಮೈತ್ರಿ ಪಕ್ಷಗಳ ಸದಸ್ಯರನ್ನ ಒಳಗೊಂಡಿರುತ್ತೆ ಅಂತ ಹೇಳಿದ್ದಾರೆ. ತೇಜಸ್ವಿ ಯಾದವ್ ಅವರು ಬುಧವಾರ ದಿಲ್ಲಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ರು. ಇದರ ಬೆನ್ನಲ್ಲೇ ಈ ಬೆಳವಣಿಗೆ ನಡೆದಿದೆ. ನಿರ್ಣಯದ ಸಮಯದಲ್ಲಿ ಇಂಡಿಯಾ ಮೈತ್ರಿಕೂಟ ತೋರಿಸುತ್ತಿರುವ ಶಿಸ್ತು ಮತ್ತು ಐಕ್ಯತೆ ಎನ್ಡಿಎ ಮೈತ್ರಿಕೂಟದಲ್ಲಿ ಕಂಡುಬರುತ್ತಿರುವ ಗೊಂದಲಕ್ಕೆ ತೀರಾ ವಿರುದ್ಧವಾಗಿದೆ. ಎನ್ಡಿಎ ಶಿಬಿರದಲ್ಲಿ ಈಗಲೂ ಮುಖ್ಯಮಂತ್ರಿ ಅಭ್ಯರ್ಥಿ ಕುರಿತು ಗೊಂದಲ ಇದೆ ಅಂತ ವರದಿಗಳು ಹೇಳ್ತಿವೆ. ಇತ್ತೀಚೆಗಷ್ಟೇ ಹರಿಯಾಣದ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಅವರು ಬಿಹಾರದಲ್ಲಿ ಈಗಿನ ಉಪಮುಖ್ಯಮಂತ್ರಿ ಸಮ್ರಾಟ್ ಚೌಧರಿ ನೇತೃತ್ವದಲ್ಲಿ ಚುನಾವಣೆ ಗೆಲ್ಲಲಿದ್ದೇವೆ ಅಂತ ಹೇಳಿದ್ರು. ಇದು ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರನ್ನ ಬಿಜೆಪಿ ಬದಿಗೆ ಸರಿಸುತ್ತಿರುವ ಸಂಕೇತ ಎನ್ನಲಾಗಿದೆ. ಆದರೆ ಪ್ರತ್ಯುತ್ತರ ನೀಡಿರುವ ಜೆಡಿಯು 2025ರಿಂದ 30 ಮತ್ತೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಅನ್ನೋ ಪೋಸ್ಟರ್ಗಳನ್ನ ತಮ್ಮ ಕಚೇರಿಯ ಹೊರಗಡೆ ಅಂಟಿಸಿದೆ. ಇದು ಎನ್ಡಿಎ ಮೈತ್ರಿಕೂಟದೊಳಗಿನ ಜಿದ್ದಾಜಿದ್ದಿಯನ್ನ ಬಯಲು ಮಾಡಿದೆ. ಮಹಾರಾಷ್ಟ್ರ ಹಾಗೂ ಹರಿಯಾಣದಲ್ಲಿ ಹೀನಾಯ ಸೋಲಿನಿಂದ ಪಾಠ ಕಲಿತಂತೆ ಕಾಣ್ತಿರುವ ಇಂಡಿಯಾ ಇದೀಗ ಬಿಹಾರ ವಿಚಾರದಲ್ಲಿ ಗೊಂದಲವನ್ನ ಆರಂಭದಲ್ಲೇ ನಿವಾರಿಸೋಕೆ ಹೊರಟಿರುವಂತಿದೆ. ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆಯನ್ನ ಸಿಎಂ ಅಭ್ಯರ್ಥಿ ಅಂತ ಮೊದಲೇ ಘೋಷಿಸಿ ಬಿಟ್ಟಿದ್ರೆ ಪರಿಸ್ಥಿತಿ ಬೇರೆಯಾಗಿರ್ತಿತ್ತು ಅನ್ನೋ ಅಭಿಪ್ರಾಯವಿದೆ. ಆದ್ರೆ ಅಲ್ಲಿ ಕಾಂಗ್ರೆಸ್ ಮನಸ್ಸು ಮಾಡಲಿಲ್ಲ. ಲೋಕಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಸೀಟ್ ಪಡೆದಿದ್ದ ಕಾಂಗ್ರೆಸ್ ಯಾಕೆ ಸಿಎಂ ಸ್ಥಾನವನ್ನ ಅಷ್ಟು ಸುಲಭವಾಗಿ ಉದ್ಧವ್ಗೆ ಬಿಟ್ಕೊಡ್ಬೇಕು ಅನ್ನೋ ಮೂಡ್ನಲ್ಲಿತ್ತು. ಆದರೆ ಚುನಾವಣೆಯಲ್ಲಿ ಎಲ್ಲವೂ ತಲೆ ಕೆಳಗಾಯಿತು. ಬಿಜೆಪಿ ಪ್ರಚಂಡ ಗೆಲುವನ್ನ ಸಾಧಿಸಿ ಅದರ ನೇತೃತ್ವದಲ್ಲೇ ಸರ್ಕಾರ ರಚನೆಯಾಯಿತು. ಶಿವಸೇನೆಯ ಶಿಂದೆಯನ್ನ ಬದಿಗೊತ್ತಿ ಬಿಜೆಪಿಯ ಫಡ್ನವೀಸ್ ಸಿಎಂ ಆದ್ರು. ಬಿಹಾರದಲ್ಲಿ ಆ ತಪ್ಪು ಮರುಕಳಿಸಬಾರದು ಅಂತ ಕಾಂಗ್ರೆಸ್ ನಿರ್ಧರಿಸಿದಂತಿದೆ. ಕಳೆದ ಕೆಲವು ದಿನಗಳಿಂದ ಕಾಂಗ್ರೆಸ್ ಹಾಗೂ ಆರ್ಜೆಡಿ ನಡುವೆ ಏನೋ ಸ್ವಲ್ಪ ಸಮಸ್ಯೆ ಇದೆ. ತೇಜಸ್ವಿ ಯಾದವ್ ನಾಯಕತ್ವಕ್ಕೆ ಕಾಂಗ್ರೆಸ್ ಇನ್ನೂ ಒಪ್ಪಿಗೆ ನೀಡಿಲ್ಲ ಅನ್ನುವಂತಹ ವರದಿಗಳು ಬರ್ತಿದ್ವು. ರಾಹುಲ್ ಗಾಂಧಿ ಮತ್ತೆ ಮತ್ತೆ ಬಿಹಾರಕ್ಕೆ ಬಂದ್ರು ತಮ್ಮ ಪಕ್ಷದವರನ್ನ ಮಾತ್ರ ಭೇಟಿಯಾಗ್ತಾ ಇದ್ರು. ಮಹಾರಾಷ್ಟ್ರದಲ್ಲಿ ಹೀನಾಯ ಸೋಲಿನ ಬಳಿಕ ಇಂಡಿಯಾ ಒಕ್ಕೂಟದ ನಾಯಕತ್ವವನ್ನ ಮಮತಾ ಬ್ಯಾನರ್ಜಿ ವಹಿಸಲಿ ಅನ್ನೋ ಬೇಡಿಕೆಗೆ ಲಾಲೂ ಪ್ರಸಾದ್ ಯಾದವ್ ಅವರು ಧ್ವನಿಗೂಡಿಸಿದ್ದು ಮತ್ತಷ್ಟು ಗೊಂದಲಕ್ಕೆ ಕಾರಣ ಆಗಿತ್ತು. ಸದಾ ಗಾಂಧಿ ಕುಟುಂಬವನ್ನ ಬೆಂಬಲಿಸಿ ಮಾತಾಡ್ತಿದ್ದ ಲಾಲೂ ಯಾದವ್ ದಿಢೀರನೆ ನಿಲುವು ಬದಲಿಸಿ ಮಮತಾ ಅವರು ಇಂಡಿಯಾ ಒಕ್ಕೂಟದ ನಾಯಕಿಯಾಗುವುದು ಒಳ್ಳೆಯದು, ಅದಕ್ಕೆ ಕಾಂಗ್ರೆಸ್ ಆಕ್ಷೇಪ ಇದ್ರೆ ಅದರಿಂದ ಏನು ವ್ಯತ್ಯಾಸವಾಗದು ಅಂತ ಹೇಳ್ಬಿಟ್ಟಿದ್ರು. ಇತ್ತೀಚೆಗೆ ಕನ್ನಯ್ಯ ಕುಮಾರ್ ಬಿಹಾರದ ಬೇಗುಸರಾಯ್ನಲ್ಲಿ ವಲಸೆ ನಿಲ್ಲಿಸಿ ಉದ್ಯೋಗ ಕೊಡಿ ಅಂತ ಪಾದಯಾತ್ರೆ ಮಾಡಿದ್ರು. ಅದರಲ್ಲಿ ರಾಹುಲ್ ಗಾಂಧಿ ಅವರು ಬಂದು ಪಾಲ್ಗೊಂಡಿದ್ರು. ಕನ್ನಯ್ಯ ಕುಮಾರ್ ಬಗ್ಗೆ ಆರ್ಜೆಡಿಗೆ ಎಲ್ಲಿ ಆತ ತೇಜಸ್ವಿ ಯಾದವ್ಗೆ ಸವಾಲಾಗಿ ಪರಿಣಮಿಸ್ತಾರೋ ಅನ್ನೋ ಭಯ ಇದೆ. ಅಂತಹ ಕನ್ನಯ್ಯ ಕುಮಾರ್ ಅವರು ತೇಜಸ್ವಿ ಅವರ ಮುಖ್ಯ ಘೋಷಣೆಯಾದ ಉದ್ಯೋಗ ಕೊಡಿ ಅನ್ನೋದನ್ನೇ ಪಾದಯಾತ್ರೆಯ ವಿಷಯ ಮಾಡಿಕೊಂಡಿದ್ದು ಕಾಂಗ್ರೆಸ್ ಹಾಗೂ ಆರ್ಜೆಡಿ ನಡುವೆ ಸ್ವಲ್ಪ ಸಮಸ್ಯೆಗೆ ಕಾರಣ ಆಗಿತ್ತು. ಆದರೆ ಈಗ ಆ ಎಲ್ಲ ಊಹಾಪೋಹಗಳಿಗೆ ತೆರೆ ಬಿದ್ದಿದೆ. ರಾಷ್ಟ್ರೀಯ ಜನತಾದಳ ಅಂದ್ರೆ ಆರ್ಜೆಡಿ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಸರಿಯಾಗಿಯೇ ತಯಾರಿ ಆರಂಭಿಸಿದೆ. ಉತ್ತಮ ಪ್ರಚಾರ ಅಭಿಯಾನವನ್ನು ಶುರು ಮಾಡಿದೆ. ಇಂಡಿಯಾ ಒಕ್ಕೂಟದ ಬಹುಪಾಲು ಮೈತ್ರಿ ಪಕ್ಷಗಳು ತಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಚುನಾವಣೆಗೂ ಮುಂಚೆ ಪರಸ್ಪರ ಸಮನ್ವಯತೆಯನ್ನ ಸಾಧಿಸುತ್ತಿವೆ ಅಂತ ಹೇಳಲಾಗಿದೆ. ಇಂಡಿಯಾ
ಇಂಡಿಯಾ ಮೈತ್ರಿಕೂಟ ತೇಜಸ್ವಿ ಯಾದವ್ ನೇತೃತ್ವದಲ್ಲಿ ಸಮನ್ವಯ ಸಮಿತಿಯನ್ನ ರಚಿಸಿ ಪ್ರತಿಯೊಂದು ಹಂತದಲ್ಲಿ ಸಂಯೋಜಿತ ಕ್ರಮಗಳನ್ನು ತೆಗೆದುಕೊಳ್ಳೋಕೆ ತೀರ್ಮಾನಿಸಿರುವಂತಿದೆ. ಇದು ಕಾಂಗ್ರೆಸ್ ಮತ್ತು ಆರ್ಜೆಡಿ ನಡುವೆ ಉತ್ತಮ ಸಹಕಾರವನ್ನು, ಇತರ ಮಿತ್ರ ಪಕ್ಷಗಳೊಂದಿಗೆ ಸ್ಥಿರ ಬಾಂಧವ್ಯವನ್ನು ತೋರಿಸುತ್ತೆ. ದಲಿತ ನಾಯಕತ್ವದ ಪಕ್ಷಗಳು ಎನ್ಡಿಎನಿಂದ ನಿರಾಸೆಗೊಂಡಿವೆ ಅಂತ ವರದಿಗಳು ಹೇಳ್ತಿವೆ. ಹೀಗಿರುವಾಗ ಎನ್ಡಿಎನಲ್ಲಿ ಬಿರುಕು ಬಿಹಾರದ ಮತದಾರರಲ್ಲಿ ನಂಬಿಕೆಯನ್ನ ಕಡಿಮೆ ಮಾಡುವ ಸಾಧ್ಯತೆ ಇದೆ. ಇದು ಇಂಡಿಯಾ ಮೈತ್ರಿಕೂಟಕ್ಕೆ ಸುವರ್ಣಾವಕಾಶ ಆಗಲಿದೆಯಾ ಅನ್ನೋದನ್ನ ಕಾದ್ ನೋಡ್ಬೇಕು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.